ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರ ದಿನದ ವ್ಲಾಗು. ಶುಕ್ರವಾರ ಮಧ್ಯಾಹ್ನ ಆಲ್ರೆಡಿ 11:30 ಗಂಟೆ ಆಗಿದೆ. ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಿಂದಿನ ವಿಡಿಯೋದಲ್ಲೇ ಹೇಳಿದೆ, ಕುಕ್ಕರು ಸ್ವಲ್ಪ ಪ್ರಾಬ್ಲಮ್ ಇದೆ, ಕುಕ್ಕರ್ ತೊಗೊಂಡು ಬರಬೇಕು ಅಂತ. ಮನೇಲಿ ಸ್ವಲ್ಪ ಹಳೆ ಕುಕ್ಕರ್ಗಳಿದ್ವು. ಸೊ ಅದನ್ನು ತೂಕಕ್ಕೆ ಹಾಕ್ಬಿಟ್ಟು ಒಂದು 5 ಲೀಟ್ರದೊಂದು ಕುಕ್ಕರು ಮತ್ತು 3 ಲೀಟ್ರದೊಂದು ಕುಕ್ಕರ್ ತೊಗೊಂಡು ಬಾ ಅಂತ ಮನೇಲಿ ಅಮ್ಮ ಹೇಳಿದರು. ಸೊ ಹಾಗಾಗಿ ನಾನು ತಮ್ಮ ಬಂದಿದ್ವಿ. ಮನೆಗೆ ಸ್ವಲ್ಪ ದಿನಸಿ ಸಾಮಾನುಗಳು ಕೂಡ ಬೇಕಿತ್ತು, ಅದನ್ನು ತೊಗೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಊರಲ್ಲೇ ಬರ್ತಾರೆ ಮಾರ್ಕೊಂಡು, ಅವ್ರ ಹತ್ರನೇ ತೂಕಕ್ಕೆ ಹಾಕ್ಬಿಟ್ಟು ತಗೊಬೋದಾಗಿತ್ತು. ಬಟ್ ಅವ್ರು ಬರೋ ಟೈಮ್ಗೆ ಮನೇಲಿ ಯಾರೂ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಕೂಡ ಬಂದಿದ್ದೆ ಅಲ್ವಾ, ಅದಕ್ಕೆ ಅಮ್ಮ ಮನೆ ದೊಡ್ಡಿಲೇ ತಂದುಬಿಡು ಅಂತ ಹೇಳ್ಬಿಟ್ಟು ನನ್ನನ್ನು ನನ್ನ ತಮ್ಮನನ್ನು ಕಳಿಸಿದ್ರು. ನನ್ನ ತಮ್ಮ ಅಂದರೆ ಬೆಳಿಗ್ಗೆಯಿಂದ ಫುಲ್ ಬ್ಯುಸಿ ಇದ್ದರು ಮನೇಲಿ. ಊರಲ್ಲಿ ಸ್ವಲ್ಪ ರಾಗಿ ನಾಟಿ ನೆಡ್ತಾ ಇದ್ದಾರೆ. ಸೊ ಹಂಗಾಗಿ ಅಲ್ಲಿಗೆ ಸ್ವಲ್ಪ ಪೈರು ಹಾಕ್ಕೊಡೋದು, ತೊಗೊಂಡೋಗಿ ಹಾಕ್ಕೊಡೋದು, ಆ ಥರ ಎಲ್ಲ ಮಾಡ್ತಾಯಿದ್ನ. ಒಂದು 11:30 ಮೇಲೆ ಸ್ವಲ್ಪ ಫ್ರೀ ಆದ್ನ ಅಂತ ಅಂದ್ಬಿಟ್ಟು ಒಂದು 1/2 ಅವರ್ ಹೋಗಿ ಬಂದುಬಿಡೋಣ ಬಾ ಅಂತ ಹೋಗಿ ಕರ್ಕೊಂಡು ಬಂದೆ. ಸೊ ಅಲ್ಲಿಂದ ಬಂದು ಸ್ವಲ್ಪ ರಾಗಿ ಪೈರು ಕೀಳ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಟೀನು ಮಾಡಿಕೊಟ್ಬಿಡು ಅಂತ ಹೇಳಿದರು. ಇಲ್ಲೇ ಮನೆ ಪಕ್ಕದಲ್ಲೇ ನೆಟ್ಟಿದ್ದು ರಾಗಿ ಚೆಲ್ಲಿದ್ದು, ಅದನ್ನು ಕೂಡ ಪೈರು ಕೀಳ್ತಾಯಿದ್ರು. 2 ಗಂಟೆಗೆ ಮೋಟ್ರು ಕರೆಂಟ್ ಬರುತ್ತೆ ಅಂತ ಹೇಳಿದರು. ಬಟ್ ಬಂದಿದ್ದೇ ಒಂದು 2:30 ಆಗೋಯಿತು. ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಗೋಯಿತು. ಅದಕ್ಕೇ ಬೆಳಿಗ್ಗೆ ಒಂದು ಗದ್ದೆಗೆ ನೆಟ್ಟಿದ್ರು, ಇನ್ನೊಂದು ಗದ್ದೆಗೆ ನೆಡೋಕ್ಕೆ ಸ್ವಲ್ಪ ನೀರು ಬಂದಿರಲಿಲ್ಲ ಪೈರು ಕೀಳೋಕ್ಕೆ. ಸೊ ಹಂಗಾಗಿ ಒಂದು 3 ಗಂಟೆವರೆಗೂ ವೆಯ್ಟ್ ಮಾಡ್ತಾಯಿದ್ದು. ನೀರು ಬಂದಮೇಲೆ, ಮೋಟ್ರು ನೀರು ಬಂದಮೇಲೆ ಪೈರು ಕೀಳ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಟೀ ತಂದು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕೊಟ್ಟೆ. ಅಂದರೆ ಅಮ್ಮ, ಆಂಟಿ, ಇನ್ನೊಬ್ಬರು ಅಣ್ಣ ಅವರೆಲ್ಲ ಕೀಳ್ತಾ ಇದ್ದಾರೆ. ನನ್ನ ತಮ್ಮ ಅವ್ರಿಗೆ ನೀರ ಮೋಟ್ರಿಂದ ಹೊಡ್ಕೊಡ್ತಾ ಇದ್ನ. ಇಲ್ಲೇ ಮನೆ ಪಕ್ಕದಲ್ಲೇ ನೆಟ್ಟಿದ್ದು. ಸೊ ಅದಕ್ಕೆ ಸ್ವಲ್ಪ ಅವ್ರಿಗೂ ಟೀ ಮಾಡಿಕೊಟ್ಬಿಡೋಣ, ಅವ್ರೇನು ಬಜ್ಜಿ ಬೋಂಡ ಏನು ಬೇಡ, ಬಿಸಿಲು ಬರೀ ಟೀನೇ ಮಾಡಿಕೊಡು ಅಂತ ಹೇಳಿದರು. ಸೊ ಹಂಗಾಗಿ ಸ್ವಲ್ಪ ಅವ್ರಿಗೂ ಕೂಡ ಟೀ ಮಾಡಿಕೊಟ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದೆ. ಒಂದು 2 ಗದ್ದೆಗೆ ಈ ಥರ ರಾಗಿ ಚೆಲ್ಕೊಂಡು ಒಂದು ಗದ್ದೆಗೆ ಭತ್ತ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದಾರೆ. ವರ್ಷ ಭತ್ತನೇ ನೆಡ್ತಿದ್ದು, ಅಂದರೆ ಈ ವರ್ಷ ಸ್ವಲ್ಪ ರಾಗಿನೂ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಸಂಜೆ ಆಯಿತು. ಸಂಜೆ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಚಪಾತಿ ಮಾಡ್ತೀನಿ ಅಂತ ಹೇಳಿದೆ. ನನ್ನ ತಮ್ಮ ಫಸ್ಟೇ ಚಪಾತಿ, ನೈಟು ಟೈಮ್ ಅಂತೂ ಚಪಾತಿ ಬೇಡ ಅಂತ ಹೇಳ್ದ. ಸರಿ ಆಯಿತು, ನಿನಗೆ ರೈಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಹಾಗೇ ಇತ್ತು. ಹಾಗಾಗಿ ಅವ್ರಿಗೆ ಅನ್ನ ಮಾಡಿಕೊಟ್ಬಿಟ್ಟು ನಾವು ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಯಾವ ಥರ ಚಪಾತಿ ಮಾಡ್ತಾರೋ ನಾನು ಅದೇ ರೀತಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಎಲ್ಲನೂ ಕೂಡ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ನಾನು ತುಂಬ ದಿನವೇ ಆಗಿಬಿಟ್ಟಿತ್ತು ಚಪಾತಿ ತಿಂದು. ಮನೇಲಿ ಸ್ವಲ್ಪ ಹಸಿಟ್ಟಿತ್ತಲ್ಲ, ಇನ್ನು ಅಪ್ಪ ಮತ್ತು ಅಮ್ಮ ನೀನು ಚಪಾತಿ ಮಾಡು, ನಮಗೆ ಅವನಿಗೆ ಬರೀ ಸ್ವಲ್ಪ ರೈಸ್ ಮಾಡಿಕೊಡು ಅಂತ ಹೇಳಿದರು. ಸೊ ಹಂಗಾಗಿ ಟೈಮ್ ಇತ್ತು ಅಲ್ವಾ, ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ನಾನು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಚಪಾತಿ ಸ್ವಲ್ಪ ನೆನಿಲಿ ಒಂದು 5-10 ನಿಮಿಷ ಅಂತ ಹೇಳ್ಬಿಟ್ಟು, ಅಷ್ಟರಲ್ಲಿ ಇದಕ್ಕೆಲ್ಲ ಗೊಜ್ಜಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಗೊಜ್ಜನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕಟ್ ಮಾಡಿ ಎತ್ತಿಟ್ಕೊಂಡು, ಮತ್ತು ಇದಕ್ಕೆ ಒಂದು 5-6 ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು, ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಂಡು, ಮತ್ತು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು, 1-2 ಹಸಿಮೆಣ್ಸಿಕಾಯಿ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು, ಮತ್ತು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಅದು ಸ್ವಲ್ಪ ಬೇಗ ಬೇಯೋ ಹಂಗೆ ಮತ್ತು ಉಪ್ಪು ಹಿಡಿಯೋ ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು, ನಂತರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬೆಂದಾದಮೇಲೆ
ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ. ಇದನ್ನು ಕೂಡ ರೆಡಿ ಆಯಿತು. ನಂತರ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಒಂದು ಲೋಟ ಅಕ್ಕಿನೂ ಕೂಡ ತೊಳೆದು ಎತ್ತಿಟ್ಬಿಡ್ತಾ ಇದ್ದೀನಿ. ಅವನು ರೈಸ್ ಬೇಕು ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಹೊಸ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನನಗೇನಾದ್ರು ಹೊಸ ಪ್ರಾಡಕ್ಟ್ ತಂತು ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡೋವರೆಗೂ ಮನಸ್ಸೇ ಇರಲ್ಲ. ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ರಸಮ್ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ರಸಮ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬೇಳೆ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕೂಗಿಸ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ರಸಮ್ಗೂ ಕೂಡ ಮೆಣಸು ಮತ್ತು ಜೀರಿಗೆನ ಹುರ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಕುಟಾಣಿಗೆ ಎತ್ತಿಟ್ಕೊಂಡು ಒಂದು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನೂ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಕೂಡ ಕುಟಾಣಿಲಿ ಕುಟ್ಕೋತಾ ಇದ್ದೀನಿ. ಮಿಕ್ಸಿಲೇ ರುಬ್ಕೋಬೋದು, ಬಟ್ ಮಿಕ್ಸಿಲಿ ಹಾಕಿದ್ರೆ ಅಷ್ಟು ಟೇಸ್ಟ್ ಸ್ವಲ್ಪ ಜಜ್ಜಿ ಮಾಡಿದಷ್ಟು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ನಾನು ಕುಟಾಣಿಲೇ ಕುಟ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಮನೇಲಿ ಹಪ್ಪಳ ಕೂಡ ಇತ್ತು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಸೈಡ್ ಡಿಶ್ಗೆ ಚೆನ್ನಾಗಿರ್ತೈತೆ ಅಂತ ಹೇಳ್ಬಿಟ್ಟು ಹಪ್ಪಳನೂ ಕೂಡ ಹಾಕೋತಾ ಇದ್ದೀನಿ. ಇನ್ನು ಲಾಸ್ಟ್ ಬೇಸಿಗೆಯಲ್ಲಿ ಮಾಡಿದ್ದು ಸ್ವಲ್ಪ ಹಪ್ಪಳಗಳು ಹಾಗೇ ಇತ್ತು. ಇನ್ನೇನೋ ಖಾಲಿ ಆಗ್ತಾ ಬರ್ತಾಯಿತ್ತು. ಸಾಮಾನ್ಯವಾಗಿ ನಾವು ವರ್ಷಕ್ಕೊಂದ್ಸಲ ಹಪ್ಪಳನ ನಾವು ಬೇಸಿಗೆ ಟೈಮಲ್ಲಿ ಮನೇಲೇ ಮಾಡ್ಕೊಬಿಡ್ತೀವಿ. ಈ ಥರ ಅಕ್ಕಿ ಹಪ್ಪಳ ಆಗಿರ್ಬೋದು, ಸಂಡಿಗೆ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಬಿಡ್ತೀವಿ. ಅದನ್ನು ಸ್ಟೋರ್ ಮಾಡಿ 1 ವರ್ಷ ಯೂಸ್ ಮಾಡ್ತೀವಿ. ನಂತರ ಇವಾಗ ರಸಮ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ರಸಮ್ಗೆ ಅದೇ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಾದಮೇಲೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಬೇಳೆ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿನೂ ಹಾಕ್ಕೊಂಡು ಎಲ್ಲ ಕುದಿ ಬಂದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಕಲಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಜಜ್ಜಿ ಎತ್ತಿಟ್ಕೊಂಡಿರೋ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಅಂದರೆ ಮೆಣಸು ಮತ್ತು ಜೀರಿಗೆ ಜಜ್ಜಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ನಾನು ಇದನ್ನೇನು ನಿಧಾನವಾಗಿ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಯಾವ ಥರ ರಸಮ್ ಆಗಿರ್ಬೋದು, ಟೊಮೊಟೊ ಗೊಜ್ಜಾಗಿರ್ಬೋದು ಮಾಡ್ತಾರೆ, ಅದೇ ರೀತಿ ನಾನು ಮಾಡಿದ್ದು. ಸೊ ಹಾಗಾಗಿ ನಾನು ಇದನ್ನು ನಿಧಾನವಾಗಿ ಏನೂ ತೋರಿಸಿಲ್ಲ. ಇನ್ನು ಅಡುಗೆ ಕೂಡ ಆಯಿತು. ಸ್ವಲ್ಪ ಊಟನೂ ಕೂಡ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಕೂಡ ಮಾಡಿಕೊಂಡೆ. ನಾನು ಊರಲ್ಲೇ ಆದರೂ ಅಷ್ಟೇ, ಮೈಸೂರಲ್ಲಾದರೂ ಅಷ್ಟೇ, ನೈಟ್ ಊಟಕ್ಕೆ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಜಾಸ್ತಿ ಬೇಗ ಡೈಜೆಷನ್ ಆಗೋ ಫುಡ್ಡನ್ನೇ ಜಾಸ್ತಿ ನಾನು ಮಾಡ್ಕೊಳ್ಳೋದು. ಸೊ ಹಂಗಾಗಿ ಇವಾಗಲೂ ಕೂಡ ಸಿಂಪಲ್ಲಾಗಿ ಡಿನ್ನರ್ ಕೂಡ ಕ್ವಿಕ್ಕಾಗಿ ರೆಡಿ ಮಾಡಿದೆ. ತರಕಾರಿಗಳನ್ನೆಲ್ಲ ತಂದಿದ್ದೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಎತ್ತಿಕ್ಬಿಡೋಣ, ಕವರಲ್ಲೇ ಹಾಗೆ ಇಟ್ಬಿಟ್ರೆ ಸ್ವಲ್ಪ ಬೆವ್ತೋದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲನೂ ಕೂಡ ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಗೆ ಎತ್ತಿಕ್ಬಿಡ್ತಾ ಇದ್ದೀನಿ. ಅವರು ಕೂಡ ಬ್ಯುಸಿ ಇರ್ತಾರೆ ಅಲ್ವಾ, ಸೊ ಹಾಗಾಗಿ ಇನ್ನು ಅವರು ಕೂಡ ಅಂದರೆ ಅಮ್ಮನೂ ಕೂಡ ಮನೆ ಕೆಲಸ, ಗದ್ದೆ ಕೆಲಸ ಎಲ್ಲನೂ ಮಾಡಿಕೊಂಡು ಹಿಂಸೆ ಆಗುತ್ತೆ ಅವ್ರಿಗೂ. ನನಗೆ ಮೈಸೂರಲ್ಲಿ ಏನೂ ಕೆಲಸ ಇರಲ್ಲ, ಅಂಥದ್ರಲ್ಲೇ ನಾನೇ ಒಂದೊಂದು ಟೈಮು ಕೆಲವೊಂದು ಕೆಲಸಗಳನ್ನ ಮರ್ತು ಬಿಡ್ತೀನಿ. ಸೊ ಹಂಗಾಗಿ ಇವರು ಎಲ್ಲ ಕೆಲಸ ಮಾಡಿಕೊಂಡು ಇದನ್ನು ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತೇಳ್ಬಿಟ್ಟು ಹೇಗಿದ್ರು ನಾನು ಫ್ರೀ ಇದ್ನಲ್ಲ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಟ್ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ರೊಟೀನು. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಬಾಯ್.